ಜನರೇ, ಎಲ್ಲಿದೆ ನಿಮಗೊಂದು ಗುಡ್ ನ್ಯೂಸ್. ಆಸ್ತಿದಾರರಿಗೆ ಈ ಖಾತಾ ಬಿ ಖಾತಾದಾರರು ಇನ್ನು ಮುಂದೆ ಅಲೆದಾಡಬೇಕಾಗಿಲ್ಲ, ಲಂಚ ಕೊಡಬೇಕಾಗಿಲ್ಲ. ಬರಲಿದೆ ಬೆಂಗಳೂರು ಒನ್ಗಿಂತ ವಿಭಿನ್ನವಾದ ಮತ್ತೊಂದು ಹೊಸ ಸೇವಾ ಕೇಂದ್ರ. ಹೌದು, ಬೆಂಗಳೂರು ಜನರಿಗೆ ಗುಡ್ ನ್ಯೂಸ್ ಕೊಡೋದಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮುಂದಾಗಿದೆ. ಬೆಂಗಳೂರಿನಲ್ಲಿ ವಿವಿಧ ಯೋಜನೆಗಳ ಪರವಾನಗಿ ಹಾಗೆ ಆಸ್ತಿದಾರರಿಗೆ ಈ ಖಾತಾ ಹಾಗೆ ಬಿ ಖಾತಾಗಳನ್ನು ಕೊಡೋದು ಸೇರಿದಂತೆ ಎಲ್ಲಾ ಸೇವೆಗಳನ್ನ ಒಂದೇ ಸೂರಿನ ಅಡಿಯಲ್ಲಿ ಕೊಡೋಕೆ ಮುಂದಾಗಿದೆ. ದಶಕಗಳಿಂದ ಬೆಂಗಳೂರಿಗರು ಜನನ ಪ್ರಮಾಣ ಪತ್ರ, ಖಾತಾ, ವ್ಯಾಪಾರ ಪರವಾನಗಿ ಅಥವಾ ಕಟ್ಟಡ ಯೋಜನೆ ಅನುಮೋದನೆ ಪಡ್ಕೊಳ್ಳೋಕೆ ವಾರಗಟ್ಟಲೆ ಜಿಬಿಎ ಹಾಗೂ ಬಿಬಿಎಂಪಿಗಳಿಗೆ ಅಲೆದಾಡುವುದರ ಜೊತೆಗೆ ದಲ್ಲಾಳಿಗಳಿಗೆ ಹಣ ಕೊಡಬೇಕಾದಂತ ಅನಿವಾರ್ಯತೆಯೂ ಕೂಡ ಎದುರಾಗಿದೆ. ಕೆಲವು ಸರ್ಕಾರಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸಕಾಲದಲ್ಲಿ ನಮ್ಮ ಕೆಲಸವನ್ನ ಮಾಡಿಕೊಡ್ತಾ ಇಲ್ಲ ಅನ್ನುವ ದೂರುಗಳು ಸಹ ಇದೆ. ಇದೀಗ ಈ ಸಮಸ್ಯೆಗಳಿಗೆ ತಾರ್ಕಿಕವಾಗಿ ಅಂತ್ಯ ಹಾಡೋದಕ್ಕೆ ಜಿಬಿಎ ಮುಂದಾಗಿದೆ. ಜಿಬಿಎ ವಿವಿಧ ಸೇವೆಗಳಿಗೆ ನಿರ್ದಿಷ್ಟ ಮೊತ್ತವನ್ನ ಪಾವತಿ ಮಾಡುವ ಮೂಲಕ ಹಾಗೂ ಯಾವುದೇ ಸಮಸ್ಯೆಗಳು ಇಲ್ಲದೆ ಒಂದೇ ಸೂರಿನಲ್ಲಿ ಸೇವೆಗಳನ್ನ ನೀಡುವ ಮತ್ತೊಂದು ಹೊಸ ಸೇವಾ ಕೇಂದ್ರವನ್ನ ಪರಿಚಯಿಸ್ತಾ ಇದೆ. ಸಾರ್ವಜನಿಕರು ಇನ್ನು ಮುಂದೆ ದೀರ್ಘ ಸರತಿ ಸಾಲುಗಳಲ್ಲಿ ಕಾಯದೆ 27 ಸೇವೆಗಳನ್ನ ಪಡೆದುಕೊಳ್ಳಬಹುದು. ಎಲ್ಲವೂ ಒಂದೇ ಸೂರಿನಡಿ ಸಿಗತ್ತೆ. ಇನ್ನು ಈ ಹೊಸ ಮಾದರಿಯು ಪಾಸ್ಪೋರ್ಟ್ ಸೇವಾ ಕೇಂದ್ರದ ಮಾದರಿಯಲ್ಲಿಯೇ ಇದೆ. ಬೆಂಗಳೂರಿನಾದ್ಯಂತ ಈ ಮಾದರಿಯ 10 ಸೌಲಭ್ಯಗಳನ್ನ ಸ್ಥಾಪಿಸುವುದಕ್ಕೆ ಮುಂದಾಗಿದ್ದು, ಜಿಬಿಎನ 5 ಪಾಲಿಕೆಗಳ ವ್ಯಾಪ್ತಿಯಲ್ಲಿ ತಲಾ 2 ಸೇವಾ ಕೇಂದ್ರಗಳನ್ನ ಪ್ರಾರಂಭಿಸುವುದಕ್ಕೆ ನಿರ್ಧರಿಸಲಾಗಿದೆ. ಈ ಹೊಸ ಕೇಂದ್ರಗಳು ಬೆಂಗಳೂರು ಒನ್ಗಿಂತಲೂ ವಿಭಿನ್ನವಾಗಿ ಕೆಲಸ ಮಾಡುತ್ತೆ. ಜಿಬಿಎ ಅಧಿಕಾರಿಗಳನ್ನ ಈ ಕೇಂದ್ರಗಳಲ್ಲಿ ನಿಯೋಜಿಸಲಾಗುತ್ತೆ. ಇದರಿಂದ ಫೈಲ್ಗಳನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಥವಾ ಪ್ರಾಧಿಕಾರ ವ್ಯಾಪ್ತಿಯ ಪಾಲಿಕೆ ಕಚೇರಿಗಳಿಗೆ ಕಳುಹಿಸದೆ ಅಲ್ಲಿಯೇ ವಿಲೇವಾರಿ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗಲಿದೆ. ಇನ್ನು ಈ ಸೇವಾ ಕೇಂದ್ರಗಳ ಪ್ರಾರಂಭಕ್ಕೆ ಸಂಬಂಧಪಟ್ಟಂತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಟೆಂಡರ್ ಆಹ್ವಾನಿಸಿದೆ. ಈ ಸೇವೆಯ ಅಡಿಯಲ್ಲಿ ಈ ಖಾತಾವನ್ನ ಬಯಸುವವರು ಅದನ್ನ ₹1000 ಹೆಚ್ಚುವರಿ ಶುಲ್ಕಕ್ಕೆ ಪಡ್ಕೊಳ್ಬಹುದು. ಅದೇ ರೀತಿ ಬಿ ಖಾತಾವನ್ನ ಎ ಖಾತಾ ಅಥವಾ ಕಟ್ಟಡದೊಂದಿಗೆ ಫ್ಲಾಟ್ ಅಥವಾ ಫ್ಲಾಟ್ಗಾಗಿ ಹೊಸ ಖಾತಾಗಿ ಪರಿವರ್ತನೆ ಮಾಡೋದಕ್ಕೆ ₹2500 ವೆಚ್ಚ ಆಗಬಹುದು. ಸಂಪೂರ್ಣ ಬಹುಮಹಡಿ ವಸತಿ ಯೋಜನೆಗೆ ಖಾತಾಗಳನ್ನ ಹುಡುಕುವ ಡೆವಲಪರ್ನಂತಹ ಬೃಹತ್ ವಹಿವಾಟುಗಳಿಗೆ ಶುಲ್ಕವು ಪ್ರತಿ ಫ್ಲಾಟ್ಗೆ ₹1500 ಆಗುವಂತ ಸಾಧ್ಯತೆ ಇದೆ. ಅಧಿಕೃತವಾಗಿ ಜಿಬಿಎ ಸಂಸ್ಥೆ ಈ ಖಾತಾಗೆ ₹125 ಮಾತ್ರವನ್ನ ವಿಧಿಸುತ್ತೆ. ಆದ್ರೆ ಎಲ್ಲರಿಗೂ ಈ ಸೇವೆ ಸಿಗ್ತಾ ಇಲ್ಲ. ಕೆಲವರು ಅನಿವಾರ್ಯವಾಗಿ ₹3000 ₹60,000 ಪಾವತಿ ಮಾಡ್ತಿದ್ದಾರೆ. ಸಾರ್ವಜನಿಕರಿಗೆ ಒದಗಿಸಲಾಗ್ತಿರುವಂತಹ ಸೇವೆಗಳನ್ನ ಸುಗಮಗೊಳಿಸುವುದಕ್ಕೆ ಈಗ ಪರಿಚಯಿಸಲಾಗ್ತಾ ಇರುವಂತಹ ಹಲವಾರು ಸುಧಾರಣೆಗಳಲ್ಲಿ ಈ ಹೊಸ ಸೇವಾ ಕೇಂದ್ರವು ಒಂದು ಅಂತ ಜಿಬಿಎ ಹೇಳಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.